ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ವಾಸ್ತು ಎಕ್ಸ್ಪರ್ಟ್ ಮಂಜುನಾಥ್ ಸಿಂಧಲಿ. ಸ್ನೇಹಿತರೆ, ಇವತ್ತಿನ ಒಂದು ಟಾಪಿಕ್ ಏನಂದರೆ, ಈಶಾನ್ಯ ಮೂಲೆಯಲ್ಲಿ ದೇವರ ಮನೆ, ದೇವರ ಕೋಣೆ, ದೇವರ ಜಗಲಿ ಅಂತಾರೆ ಕೆಲವರು. ಅದು ಇರಬಹುದಾ? ಇದ್ದರೆ ಏನೇನು ತೊಂದರೆ ಆಗುತ್ತೆ? ಓಕೆನಾ ಸ್ನೇಹಿತರೆ? ಹಾಗೂ ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಸಿಂಬಲ್ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ತುಂಬ ಜನ ನಾವು ಪೂರ್ವ ದಿಕ್ಕಲ್ಲಿ ದೇವ್ರ ಮನೆ ಮಾಡ್ಕೊಳ್ಳಿ ಅಂಥೇಳಿ ನಾನು ಒಂದು ವಿಡಿಯೋ ಮಾಡಿದ್ದೆ ದೇವ್ರ ಕೋಣೆ ಬಗ್ಗೆ. ಪಾರ್ಟ್ 1 ಅದು ವಿಡಿಯೋ. ಇದು ಪಾರ್ಟ್ 2. ಅದನ್ನು ನೋಡಿಬಿಟ್ಟು ಕೆಲವರು, ಇಲ್ಲ ಸರ್, ಈಶಾನ್ಯ ಮೂಲೆಯಲ್ಲೇ ಬರುತ್ತೆ ದೇವ್ರ ಮನೆ, ಕೆಲವರು ಪೂರ್ವ ದಿಕ್ಕಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಒಂದು ವೇಳೆ ಈಶಾನ್ಯ ಮೂಲೆಗೆ, ಮನೆ ಒಳಗಡೆ ಈಶಾನ್ಯ ಮೂಲೆಗೆ ದೇವ್ರ ಮನೆ ಮಾಡಿಕೊಂಡ್ರೆ, ದೇವರ ಕೋಣೆ ಮಾಡಿಕೊಂಡ್ರೆ ಏನೇನು ತೊಂದರೆ ಆಗುತ್ತೆ? ಇವತ್ತಿನ ಟಾಪಿಕ್, ಇವತ್ತಿನ ವಿಡಿಯೋ ಅದೇ. ಓಕೆನಾ ಸ್ನೇಹಿತರೆ? ತುಂಬ ಜನಕ್ಕೆ ಡೌಟ್ ಇದೆ. ಇವತ್ತು ಈ ವಿಡಿಯೋದಲ್ಲಿ ದೇವರ ಮೂಲೆಗೆ, ಅಂದರೆ ಈಶಾನ್ಯ ಮೂಲೆಗೆ ದೇವರ ಮನೆ ಇದ್ದರೆ, ದೇವರ ಕೋಣೆ ಇದ್ದರೆ ಏನೇನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ, ಕ್ಲಾರಿಟಿಯಾಗಿ ಹೇಳ್ತೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ. ಓಕೆ, ಈಗ ವಿಡಿಯೋದಲ್ಲಿ ಎಂಟ್ರಿ ಆಗೋಣ. ನೋಡಿ ಸ್ನೇಹಿತರೆ, ಮೊದಲೇದು ನೀವು ನೋಡಿ, ವಾಸ್ತುಶಾಸ್ತ್ರವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ನೋಡಿ, ಈ ವಾಸ್ತು ಪುರುಷ ಮನೆ ಒಳಗಡೆ ಯಾವ ಒಂದು ಆಸನದಲ್ಲಿ ಸ್ಥಿತನಾಗಿದ್ದಾನೆ ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆನಾ? ನೋಡಿ, ಈಶಾನ್ಯ ಮೂಲೆಯಲ್ಲಿ ನೋಡಿ, ಇದು ಮನೆ 4 ಗೋಡೆಗಳು. ಈಶಾನ್ಯ ಮೂಲೆಯಲ್ಲಿ ವಾಸ್ತು ಪುರುಷನ ತಲೆಭಾಗ ಇದೆ. ಇಲ್ಲಿ ನೈಋತ್ಯ ಮೂಲೆಯಲ್ಲಿ ಈ ವಾಸ್ತು ಪುರುಷನ ಪಾದಗಳಿವೆ. ಸರಿನಾ? ಹಾಗಾಗಿ ಈಶಾನ್ಯ ಮೂಲೆಗೆ ವಾಸ್ತು ಪುರುಷನ ತಲೆಭಾಗ ಇರುತ್ತೆ. ಮನೆಯ ಒಳಗಡೆ ವಾಸ್ತು ಪುರುಷ ಈ ರೀತಿ ಈ ಒಂದು ಆಸನದಲ್ಲಿ ಇರುತ್ತಾನೆ, ಈ ಒಂದು ಪೊಸಿಷನಲ್ಲಿ ಇರ್ತಾನೆ. ಓಕೆ, ಈಗ ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇದು ಪೂರ್ವ, ಇದೊಂದು ಮನೆಯ 4 ಗೋಡೆಗಳು. ಈಗ ಅರ್ಥ ಆಯ್ತಾ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮಧ್ಯದಲ್ಲಿ ಬ್ರಹ್ಮಸ್ಥಾನ. ಸರಿ? ಈಶಾನ್ಯ ಮೂಲೆ, ಆಗ್ನೇಯ ಮೂಲೆ, ನೈಋತ್ಯ ಮೂಲೆ, ವಾಯುಮೂಲೆ. ಹೀಗಿದ್ದಾಗ ಕೆಲವರು ಏನು ಮಾಡ್ತಾರೆ, ಈ ಈಶಾನ್ಯ ಮೂಲೆಗೆ ದೇವರ ಕೋಣೆ ಮಾಡ್ಕೋತಾರೆ. ಈ ರೀತಿ ಒಂದು ಬಾಗಿಲ, ಡಬಲ್ ಡೋರ್ ಮಾಡ್ಕೊಂಡ್ಬಿಡ್ತಾರೆ. ಈಶಾನ್ಯ ಮೂಲೆ ದೇವರ ಮೂಲೆ ಅನ್ಕೊಂಡು ಅವರು ಈ ಒಂದು ಈಶಾನ್ಯ ಮೂಲೆಗೆ ದೇವರ ಮನೆ ಮಾಡ್ಕೊಡ್ತಾರೆ. ದೇವರ ಕೋಣೆ ಅಂತಾರೆ, ದೇವರ ಜಗಲಿ ಅಂತಾರೆ. ದೇವರ ಕೋಣೆ ನೋಡಿ, ಇಲ್ಲಿ ಸ್ನೇಹಿತರೆ ಕೆಲವರು ನಮಗೆ ಕಾಮೆಂಟ್ ಮಾಡಿ ಕೇಳ್ತಾರೆ, ಯಾವ ಆಧಾರದ ಮೇಲೆ ನೀವು ಪೂರ್ವ ದಿಕ್ಕಿಗೆ, ಅಂದ್ರೆ ಈಶಾನ್ಯ ಮೂಲೆಗೆ ನೀವು ದೇವರ ಕೋಣೆ ಮಾಡಬಾರ್ದು ಅಂತ ಹೇಳ್ತಿದ್ದೀರಿ ಸರ್ ನೀವು, ಅದಕ್ಕೆ ಆಧಾರ ಏನಿದೆ? ನೋಡಿ ಸ್ನೇಹಿತರೆ, ಈಶಾನ್ಯ ಮೂಲೆಗೆ ಏನಿರಬೇಕು? ನೀರು ಇರಬೇಕು, ಜಲ ಇರಬೇಕು. ಜಲ ಇರುವಂತಹ ಸ್ಥಾನ ಇದು. ಯಾವುದು? ಈಶಾನ್ಯ ಮೂಲೆ. ನೋಡಿ, ಇಲ್ಲಿ ಮನೆ ಹೊರಗಡೆ ಈ 2 ಸ್ಥಾನ ಬಿಟ್ಟು ಇಲ್ಲಿ ನೀರಿನ ಸಂಪು ಇರಬೇಕು. ಓಕೆನಾ? ನೀರಿನ ಸಂಪು ಇರಬೇಕು, ನೀರಿರ್ಬೇಕು. ಇಲ್ಲಿ ನೀರು ಇರುವಂತ ಸ್ಥಾನ. ನೀರು ಇರುವಂತ ಸ್ಥಾನದಲ್ಲಿ ನೀವು ಹೋಗಿ ಅಗ್ನಿ ಅಂದ್ರೆ ಬೆಂಕಿ ಇಟ್ರೆ ಏನಾಗುತ್ತೆ ಸ್ನೇಹಿತರೆ? ನೀರು ಮತ್ತು ಬೆಂಕಿ, ಅಂದ್ರೆ ನೀರು ಮತ್ತು ಅಗ್ನಿ ಇಬ್ಬರು ಯಾವತ್ತೂ ಕಲಿಯೋದಿಲ್ಲ. ಇಬ್ಬರು ಒಬ್ರಿಗೊಬ್ಬರು ಶತ್ರುಗಳು. ಹೌದಾ? ಹಂಗಿದ್ದಾಗ ನೀವು ದೇವ್ರ ಕೋಣೆಯಲ್ಲಿ ಪ್ರತಿದಿನ ದೀಪ ಹಚ್ತೀರಾ, ಪ್ರತಿದಿನ ಮಂಗಳಾರತಿ ಬೆಳಗ್ತೀರಾ, ಪ್ರತಿದಿನ ಒಂದು ಕಡ್ಡಿ ಹಚ್ತೀರಾ, ದೀಪಾರಾಧನೆ, ನೈವೇದ್ಯ ಪ್ರತಿದಿನ ನಡೆಯುತ್ತೆ. ಹೌದಾ? ಹಾಗಾಗಿ ಅಲ್ಲಿ ಏನು ಬಂತು? ಯಾವ ತತ್ವ ಬಂತು? ಅಗ್ನಿ ತತ್ವ ಬಂತು, ಜಲ ತತ್ವ ಬರಲಿಲ್ಲ. ಎಲ್ಲಿ? ಈಶಾನ್ಯ ಮೂಲೆಗೆ. ಈಗ ಒಂದ್ ವೇಳೆ ನಿಮ್ಮ ಮನೆಗಳಲ್ಲಿ ಈಶಾನ್ಯ ಮೂಲೆಗೆ ದೇವ್ರ ಕೋಣೆ ಇದ್ದರೆ ಏನೇನು ತೊಂದರೆ ಆಗುತ್ತೆ? ಈಗ ಒಂದೊಂದು ಹೇಳ್ತೀನಿ ನೋಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಈ ರೀತಿ ತೊಂದರೆ ಆಗಿದ್ರೆ ಇಮಿಡಿಯೇಟ್ಲಿ ಯಾವುದು ಯೋಚನೆ ಮಾಡಬೇಡ್ರಿ. ಈ ವಿಡಿಯೋನು ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ಲಿ
ಇದನ್ನ ದೇವ್ರ ಮನೆಯನ್ನ ತೆಗೆದು ಪೂರ್ವ ದಿಕ್ಕಿಗೆ ಮಾಡ್ಕೊಳ್ಳಿ. ಓಕೆ, ಫಸ್ಟ್ನೇದು ನೋಡಿ, ಈಶಾನ್ಯ ಮೂಲೆಗೆ ದೇವ್ರ ಕೋಣೆ ಇದ್ರೆ ಏನೇನು ಯಾವ ತೊಂದರೆ ಬರುತ್ತೆ ನೋಡಿ. ಒಂದನೇದು ನರಗಳ ದೌರ್ಬಲ್ಯ ಬರುತ್ತೆ. ಈಶಾನ್ಯ ಮೂಲೆಗೆ ದೇವ್ರ ಮನೆ ಇದ್ರೆ ನರಗಳ ದೌರ್ಬಲ್ಯ ಬರುತ್ತೆ. ಯಾಕಂದ್ರೆ ನೋಡಿ ಸ್ನೇಹಿತರೆ, ಈಶಾನ್ಯ ಮೂಲೆಗೆ ಮನೆ ಯಜಮಾನ ಬರ್ತಾನೆ, ಅಂದ್ರೆ ಮನೆ ಯಜಮಾನನಿಗೆ ಸಂಬಂಧ ಬರುತ್ತೆ. ಆಮೇಲೆ ಮನೆಯ ಮೊದಲನೇ ಸಂತಾನ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಅವರಿಗೂ ಸಹ ಸಂಬಂಧ ಬರುತ್ತೆ. ಹಾಗೂ ನೆಕ್ಸ್ಟ್ ಎರಡನೇದು ಮನೆಯ ಯಜಮಾನ, ಓಕೆ, ಈಶಾನ್ಯ ಮೂಲೆಗೆ ಸಂಬಂಧ ಬರುತ್ತೆ. ಆಮೇಲೆ ಮೊದಲನೇ ಸಂತಾನ, ಅದು ಕೂಡ ಈಶಾನ್ಯ ಮೂಲೆಗೆ ಸಂಬಂಧ ಬರುತ್ತೆ. ಆಮೇಲೆ ಕೋಪ ಬರುತ್ತೆ ಜಾಸ್ತಿ. ಈಶಾನ್ಯ ಮೂಲೆಗೆ ದೇವ್ರ ಕೋಣೆ ಮಾಡ್ಕೊಂಡ್ರೆ ಜಾಸ್ತಿ ಕೋಪ ಬರುತ್ತೆ, ಸಿಟ್ಟು ಆಗುತ್ತೆ. ಈಗ ನೋಡಿ, ನಿಮ್ಮ ತಲೆಗೆ ಯಾರಾದರೂ ಒಂದು ಈ ಬೆಂಕಿ ಶಾಖ ಕೊಟ್ರೆ, ಹೀಟ್ ಕೊಟ್ರೆ ಏನಾಗುತ್ತೆ? ಸರ್ರ ಅಂತಿಲ್ಲ. ಹಾಗೆ ವಾಸ್ತು ಪುರುಷನ ತಲೆ ಭಾಗ ಈಶಾನ್ಯ ಮೂಲೆಗೆ ಇರುತ್ತೆ. ಹಾಗಾಗಿ ಈಶಾನ್ಯ ಮೂಲೆಗೆ ದೇವ್ರ ಕೋಣೆ ಮಾಡ್ಕೋಬಾರ್ದು. ಯಾಕಂದ್ರೆ ನೀವು ಇಲ್ಲಿ ದೀಪ ಆರಾಧನೆ, ಮಂಗಳಾರತಿ ಇದೆಲ್ಲ ಮಾಡ್ತೀರಾ. ಆಮೇಲೆ ದುಷ್ಟ ಚಟಗಳು, ಇಂಥ ಈಶಾನ್ಯ ಮೂಲೆಗೆ ದೇವ್ರ ಮನೆ ಮಾಡ್ಕೊಂಡಾಗ ಇಂಥ ಮನೆಯಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಜನರು, ಮುಖ್ಯವಾಗಿ ಯಜಮಾನ ಆಗ್ಲಿ ಅವರ ಸಂತಾನ ಆಗ್ಲಿ, ದುಷ್ಟ ಚಟಗಳಿಗೆ ವಶ ಆಗ್ತಾರೆ. ಅಂದ್ರೆ ಕೆಟ್ಟ ಅಭ್ಯಾಸಗಳು, ಉದಾಹರಣೆಗೆ ಮದ್ಯಪಾನ ಆಗಿರ್ಬೋದು, ಇನ್ನು ಬೇರೆ ಬೇರೆ ಎಕ್ಸೆಟ್ರಾ ಬೇರೆ ಬೇರೆ ಕೆಟ್ಟ ಅಭ್ಯಾಸಗಳನ್ನ ಅವರು ಅಳವಡಿಸ್ಕೊಂತಾರೆ. ನೆಕ್ಸ್ಟ್ ಮಕ್ಕಳು ಆಗದೆ ಇರುವುದು ನೋಡಿ. ಈಶಾನ್ಯ ಮೂಲೆಗೆ ದೇವ್ರ ಮನೆ ಇದ್ದರೆ ಒಂದೆಳೆ ಮಕ್ಕಳಾಗಲ್ಲ, ಮಕ್ಕಳು ತೊಂದರೆ ಆಗುತ್ತೆ. ಆಗ ಅವ್ರ ಮನೆಯಲ್ಲಿ ಸಂಪಿರೋದಿಲ್ಲ. ಹಾಗೂ ಈ ದೇವ್ರ ಕೋಣೆ ಸಹ ಇರುತ್ತೆ ಈಶಾನ್ಯ ಮೂಲೆಗೆ. ಮಕ್ಕಳು ಆಗೋದು ಬಹಳ ಡಿಲೇ ಹಾಕಂತ ಹೋಗುತ್ತೆ, ಪೆಂಡಿಂಗ್ ಹಾಕಂತ ಹೋಗುತ್ತೆ. ನೆಕ್ಸ್ಟ್ ಮೆದುಳು ಸ್ಟ್ರೋಕ್, ಬ್ರೈನ್ ಸ್ಟ್ರೋಕ್. ಅಂದ್ರೆ ಈಶಾನ್ಯ ಮೂಲೆಗೆ ದೇವ್ರ ಕೋಣೆ ಇದ್ರೆ ಬ್ರೈನ್ ಸ್ಟ್ರೋಕ್ ಬರುತ್ತೆ ಸ್ನೇಹಿತರೆ. ಮೆದುಳಲ್ಲಿ ನರಗಳ ತೊಂದರೆ ಬರುತ್ತೆ, ಅಂದ್ರೆ ಬ್ರೈನ್ ಸ್ಟ್ರೋಕ್. ಪಾರ್ಚಿ ಅಂತಿರೋ, ಲಕ್ವ ಅಂತಿರೋ ನೀವು, ಆ ರೀತಿ ಬರುತ್ತೆ. ಆಮೇಲೆ ಆಸ್ತಿ ವಿಚಾರ. ನೆಕ್ಸ್ಟ್ ಆಸ್ತಿ ವಿಚಾರದಲ್ಲಿ ಸಹ ನಿಮಗೆ ತೊಂದರೆ ಆಗುತ್ತೆ. ಅಂದ್ರೆ ಏನಾದ್ರೂ ನಿಮ್ಗೆ ಆಸ್ತಿ ವಿಚಾರದಲ್ಲಿ ಏನಾದ್ರೂ ನಿಮ್ಗೆ ಅದು ಏನಾದ್ರು ಪಂಚಾಯತಿನಲ್ಲಿ ಇದ್ದಿದ್ದಾದ್ರೆ ಅದು ನಿಮಗೆ ಬರೋದು ಸಹ ಬರೋದಿಲ್ಲ. ನೆಕ್ಸ್ಟ್ ಇನ್ಕಮ್ ಕಡಿಮೆ ಆಗುತ್ತೆ. ಇನ್ಕಮ್ ಇಲ್ಲಿ ದೇವ್ರ ಮನೆಯಲ್ಲಿ ಈಶಾನ್ಯ ಮೂಲೆಗೆ ದೇವ್ರ ಕೋಣೆ ಇದ್ರೆ ಇನ್ಕಮ್, ನಿಮಗೆ ಬರುವಂತ ಇನ್ಕಮ್ ಆಗಲಿ, ಹಣದ ಇನ್ಕಮ್ ಆಗಲಿ, ಅದು ಸಹ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮಾನಸಿಕ ಡಿಪ್ರೆಷನ್ ನೋಡಿ. ಇಲ್ಲಿ ಏನಾಗುತ್ತೆ, ದೇವ್ರ ಕೋಣೆ ಇದ್ದಾಗ ಇಂಥ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಎಲ್ಲರೂ ಆಗ್ಬೇಕಂತ ಏನಿಲ್ಲ. ಇದು ಹೆಂಗಂದ್ರೆ ಈಶಾನ್ಯ ಮೂಲೆ ದೇವ್ರ ಕೋಣೆ ಇದ್ದಾಗ ನೋಡ್ರಿ, ಸಡನ್ ಆಗಿ ಯಾವುದು ಆಗಲ್ಲ. ಸಡನ್ ಆಗಿ ಆಗೋದು ಒಂದೇ, ಏನು? ಪ್ರಾಣ ಹೋಗೋದು, ಮನುಷ್ಯನ ಪ್ರಾಣ ಹೋಗೋದು. ಅದೇ ಒಂದು ಸೆಕೆಂಡಲ್ಲಿ ಆಗುತ್ತೆ. ಇಂಥ ಒಂದು ಏನು ವಾಸ್ತು ದೋಷಗಳು ಇರುತ್ತಲ್ಲ, ನೆಗೆಟಿವ್ ಎಫೆಕ್ಟ್ ಇರುತ್ತಲ್ಲ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ದಿನಗಳು ಹೆಂಗೆ ಕಳೀತವೆ, ವರ್ಷಗಳು ತಿಂಗಳುಗಳು ಹೆಂಗೆ ಕಳೀತವೆ, ಹಂಗಂಗೆ ಅವರ ಸಮಸ್ಯೆ ಇನ್ನೂ ಜಾಸ್ತಿ ಹಾಕೊಂತ ಹೋಗುತ್ತೆ. ಯಾವಾಗ? ಈಶಾನ್ಯ ಮೂಲೆಗೆ ದೇವ್ರ ಕೋಣೆ ಇದ್ದಾಗ ಅಥವಾ ಈಶಾನ್ಯ ಮೂಲೆ ಕಟ್ಟಾದರೆ. ಓಕೆನಾ ಸ್ನೇಹಿತರೆ? ಮಾನಸಿಕ ರೋಗ ಅವರಿಗೆ ಉಂಟಾಗುತ್ತೆ. ಹಾಗೂ ಹೆಣ್ಮಕ್ಳು ಆಗ್ಲಿ ಗಂಡ್ಮಕ್ಳಾಗ್ಲಿ ಡಿಪ್ರೆಷನ್ ಅಲ್ಲಿ ಹೋಗುತ್ತಾರೆ. ಅಂದ್ರೆ ಸರಿ ಯಾವುದು, ತಪ್ಪು ಯಾವುದು, ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದು ನಿರ್ಧಾರ ಮಾಡೋ ಶಕ್ತಿ ಕಳ್ಕೊಂತಾರೆ. ನೆಕ್ಸ್ಟ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್. ಅಂದ್ರೆ ನೋಡಿ, ಶರೀರದಲ್ಲಿ ಹಾರ್ಮೋನ್ಸ್ ಇರ್ತವೆ. ಆ ಹಾರ್ಮೋನ್ಸೇ ಅದು ಮನುಷ್ಯನಿಗೆ ಶರೀರದೊಳಗೆ ಕೆಲಸ ಮಾಡುತ್ತೆ. ಯಾವ ರೀತಿ ಅಂದ್ರೆ ಉದಾಹರಣೆಗೆ ಹೆಣ್ಮಕ್ಳಿಗೆ ತಿಂಗಳ ಏನು ಅವ್ರದ್ದೇನು ಪೀರಿಯಡ್ ಇದೇನೋ ಅದು ಆಗೋದಿಲ್ಲ. ಒಂದ್ ವೇಳೆ ಆದ್ರೂ ಕೂಡ ಅವರಿಗೆ ತುಂಬಾ ಪೇನ್ ಆಗ್ತಿರುತ್ತೆ ಒಳಗಡೆ, ಫುಲ್ ನೋವು. ತಿಂಗಳ ಅವರಿಗೆ ಆ ಒಂದು ಪೀರಿಯಡ್ ಆದಾಗ ಫುಲ್ ನೋವಾಗುತ್ತೆ, ಸಂಕಟ ಆಗುತ್ತೆ, ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಅವರು ತೆಳ್ಳಗೆ ಆಗ್ಬಿಟ್ಟಿರ್ತಾರೆ, ಸ್ಲಿಮ್ ಆಗ್ಬಿಟ್ಟಿರ್ತಾರೆ. ಓಕೆನಾ ಸ್ನೇಹಿತರೆ? ಇದು ತುಂಬಾ ಇಂಪಾರ್ಟೆಂಟ್ ಮಾಹಿತಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೈಗ್ರೇನ್ ತಲೆನೋವು. ಮೈಗ್ರೇನ್ ತಲೆನೋವು ಸಹ ಬರುತ್ತೆ.
ಈಶಾನ್ಯ ಮೂಲೆಗೆ ದೇವ್ರ ಕೋಣೆ ಇದ್ದಾಗ ಮೈಗ್ರೇನ್ ತಲೆನೋವು ಸಹ ಬರುತ್ತೆ. ಅದು ನೀವು ಯಾವ ಒಂದು ಗುಳಿಗೆ ನುಂಗಿದ್ರು ಅದು ಕ್ಲಿಯರ್ ಆಗೋದಿಲ್ಲ. ಎಲ್ಲಿವರೆಗೂ ನೀವು ಈ ದೇವರ ಕೋಣೆಯನ್ನು ತೆಗೆದು ಪೂರ್ವ ದಿಕ್ಕಿನಲ್ಲಿ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ನಿಮಗೆ ಮೈಗ್ರೇನ್ ತಲೆನೋವು ಹೋಗೋದಿಲ್ಲ. ನೆಕ್ಸ್ಟ್, ಮಕ್ಕಳ ಎಜುಕೇಶನ್. ಸ್ನೇಹಿತರೆ, ಈ ಈಶಾನ್ಯ ಮೂಲೆಗೆ ದೇವ್ರ ಕೋಣೆ ಇದ್ದಾಗ ಮಕ್ಕಳ ಎಜುಕೇಶನ್ ಕೂಡ ಸರಿಯಾಗಿ ಓಕೆನಾ. ಅಂದ್ರೆ ಯಾವ ರೀತಿ ಅಂದ್ರೆ ಚೆನ್ನಾಗಿ ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ತೋರಿಸೋದಿಲ್ಲ ಅವರು. ಬೇರೆ ಬೇರೆ ಏನಾದರೂ ಒಂದು ಅಭ್ಯಾಸಗಳನ್ನು ಮಾಡ್ಕೊಂತಿರ್ತಾರೆ. ಆಮೇಲೆ ತುಂಬಾ ಕೋಪ ಮಾಡ್ಕೊಂತಿರ್ತಾರೆ. ಹಾಗೂ ಇನ್ನು ಡೀಪ್ ಆಗಿ ಹೇಳಕ್ ಹೋದ್ರೆ ಸ್ನೇಹಿತರೆ, ಈಶಾನ್ಯ ಮೂಲೆಗೆ ತೊಂದರೆ ಬಂದ್ರೆ ಎಲ್ಲವೂ ಒಂದೊಂದೇ ಹಂತವಾಗಿ ಒಂದೊಂದೇ ಎಲ್ಲ ಕಳೆದು ಹೋಗುತ್ತೆ. ಇದೆಲ್ಲ ಹೇಳಿದ್ನಲ್ಲ, ಆಸ್ತಿ ವಿಚಾರ ಆಗ್ಲಿ, ಹಣಕಾಸಿನ ವಿಚಾರ ಆಗ್ಲಿ, ಇನ್ಕಮ್ ಆಗ್ಲಿ, ಆರೋಗ್ಯ ವಿಚಾರ ಆಗ್ಲಿ ಸ್ನೇಹಿತರೆ, ಎಲ್ಲ ಒಂದೊಂದೇ ಕಳ್ಕೊಂತ ಹೋಗುತ್ತೆ. ಹಾಗಾಗಿ ನೀವು ಈ ಈಶಾನ್ಯ ಮೂಲೆಗೆ ದೇವರ ಕೋಣೆ ಮಾಡ್ಕೊಂಡಿದ್ರೆ ಇಲ್ಲಿ ಪೂರ್ವ ದಿಕ್ಕಿಗೆ ಮಾಡ್ಕೊಳ್ಳಿ. ಇದು ತೆಗೆದುಬಿಟ್ಟು ಇದೇ ಅದಕ್ಕೆ ಪರಿಹಾರ ಅಂದ್ರೆ ಏನಂದ್ರೆ, ದೇವರ ಕೋಣೆ ಇಲ್ಲಿ ಈಶಾನ್ಯ ಮೂಲೆಗೆ ಮಾಡ್ಕೊಂಡಿದ್ರೆ ಒಂದ್ ವೇಳೆ ಇದನ್ನ ತೆಗೆದ್ಬಿಟ್ಟು ಪೂರ್ವ ದಿಕ್ಕಿಗೆ ಮನೆಯೊಳಗಡೆ ಮಾಡ್ಕೊಳ್ಳಿ. ನಾನು ನಿಮಗೆ ಪೂರ್ವ ದಿಕ್ಕಿನ ಬಗ್ಗೆ ದೇವರ ಕೋಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ, ನಮ್ಮ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋ ಪಾರ್ಟ್ 1 ದೇವರ ಮನೆ ವಾಸ್ತು ಪಾರ್ಟ್ 1 ಅಂತಿದೆ, ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ದೇವರ ಕೋಣೆ ಎಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದು ತಿಳಿಸಿದ್ದೀನಿ, ಅದ್ರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಈ ರೀತಿ ಇದೆ ಸ್ನೇಹಿತರೆ, ದಯವಿಟ್ಟು ನೀವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ತೆಗೆದುಬಿಟ್ಟು ದೇವ್ರ ಕೋಣೆ ಇಲ್ಲಿ ಪೂರ್ವ ದಿಕ್ಕಿಗೆ ಮಾಡ್ಕೊಳ್ಳಿ. ಆಗ ನಿಮಗೆ ಎಲ್ಲವೂ ಸಿಗ್ತವೆ. ಒಂದೊಳ್ಳೆ ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆಗೆ ನೀರಿನ ಸಂಪು ಇಲ್ಲ ಅಂದ್ರೆ ನೀರಿನ ಸಂಪು ಮಾಡ್ಕೊಳ್ಳಿ. ಆಗ ಏನಾಗುತ್ತೆ, ನಿಮ್ಮ ಒಂದು ಮನಸ್ಸು ಬುದ್ಧಿಗೆ ಮಾರ್ಗದರ್ಶನ ಮಾಡುವಂತಹ ಶಕ್ತಿ ನಿಮ್ಮಲ್ಲಿ ಉದ್ಭವ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಹಾಗೂ ಇನ್ಕಮ್ ಸಹ ಚೆನ್ನಾಗಿರುತ್ತೆ. ಯಾವ ದಾರಿಗೆ ನಾನು ಹೋಗ್ಬೇಕು, ನನ್ನ ಜೀವನದ ಅಭಿವೃದ್ಧಿ ನಾನು ಹೆಂಗ್ ಮಾಡ್ಕೋಬೇಕು ಅದು ಸಹ ನಿಮಗೆ ಗೊತ್ತಾಗುತ್ತೆ. ಏನ್ ಮಾಡ್ಕೊಂಡಾಗ ಗೊತ್ತಾಗತ್ತೆ, ಈಶಾನ್ಯ ಮೂಲೆಯಲ್ಲಿ ಇಲ್ಲಿಂದ ಈಶಾನ್ಯ ಮೂಲೆಯಿಂದ 2 ಭಾಗ ಬಿಟ್ಟು ನೀರಿನ ಸಂಪ್ ಮಾಡ್ಕೊಂಡಾಗ ನಿಮಗೆ ಎಲ್ಲ ಬೆನಿಫಿಟ್ಸು, ಎಲ್ಲ ಆದಾಯಗಳು, ನಿಮಗೆ ನೀವು ಒಂದು ಬಿಸ್ನೆಸ್ ಮಾಡ್ತಿದ್ರೆ ಅದರ ಆದಾಯಗಳು, ಇನ್ಕಮ್ಮು, ಆಮೇಲೆ ಆರೋಗ್ಯ ವಿಷಯ ಆಗಲಿ ಚೆನ್ನಾಗಿರುತ್ತೆ. ಮಕ್ಕಳು ಆಗದೇ ಇದ್ದರೆ ಮಕ್ಕಳಾಗ್ತವೆ. ಓಕೆನಾ ಸ್ನೇಹಿತರೆ? ಇನ್ನೂ ನಿಮಗೆ ಇದರ ಬಗ್ಗೆ ಡೌಟ್ ಇದ್ದರೆ ನಮಗೆ ಕಾಲ್ ಮಾಡಿ, ಹಾಗೂ ಕಮೆಂಟ್ ಸಹ ಮಾಡಿ. ನಿಮಗೆ ಆಧಾರ ಪ್ರೂಫ್ ನಾನು ಕೊಟ್ಟಿದ್ದೇನೆ. ಏನು? ಈಶಾನ್ಯ ಮೂಲೆಗೆ ಜಲತತ್ವ ಇರಬೇಕು, ಹಾಗಾಗಿ ಇಲ್ಲಿ ನೀರಿನ ಸಂಪ್ ಇಡಬೇಕು ಅಂತ ಹೇಳಿದ್ದೀನಿ. ಓಕೆನಾ? ಇದು ಈಶಾನ್ಯ ಮೂಲೆ ದೇವರ ಮೂಲೆನೇ. ಆದ್ರೆ ದೇವರ ಮೂಲೆ ಅಂತ ಯಾಕೆ ಹೇಳ್ತೀವಿ? ಅಷ್ಟ ದಿಕ್ಪಾಲಕರಲ್ಲಿ ಇಲ್ಲಿ ಶಂಕರ ಇರುವಂತಹ ಸ್ಥಾನ. ಅಂದ್ರೆ ದೇವ ಮಹಾದೇವ ಅಂತೀವಲ್ವಾ, ಅವರು ಇಲ್ಲಿ ಇರುವಂತಹ ಸ್ಥಾನ. ಅಷ್ಟ ದಿಕ್ಪಾಲಕರಲ್ಲಿ ಅವರು ಒಬ್ರು. ಇಲ್ಲಿ ಉತ್ತರ ದಿಕ್ಕಿಗೆ ಕುಬೇರ ಇರ್ತಾನೆ, ವಾಯು ದಿಕ್ಕಿಗೆ ವಾಯುದೇವ ಇರ್ತಾನೆ, ಪಶ್ಚಿಮ ದಿಕ್ಕಿಗೆ ಶನಿ ಮಹಾತ್ಮ ಇರ್ತಾನೆ, ಹಾಗೂ ಪೂರ್ವ ದಿಕ್ಕಿಗೆ ಸೂರ್ಯ ಇರ್ತಾನೆ, ಇಂದ್ರ ಇರ್ತಾನೆ, ಆಗ್ನೇಯ ಮೂಲೆಗೆ ಶುಕ್ರ ಇರ್ತಾನೆ, ದಕ್ಷಿಣ ದಿಕ್ಕಿಗೆ ನಿಮಗೆ ಬಂದ್ಬಿಟ್ಟು ಯಮಧರ್ಮರಾಜ ಇರ್ತಾನೆ. ಓಕೆನಾ ಸ್ನೇಹಿತರೆ? ಈ ರೀತಿ ನಿಮಗೆ ಅಷ್ಟದಿಕ್ಪಾಲಕರು ಮನೆ ಒಳಗಡೆ ನಿವಾಸ ಮಾಡ್ತಾರೆ. ಅವ್ರು ನಿವಾಸ ಮಾಡ್ತಾರಂದ್ರೆ ಅವರ ಒಂದು ಎನರ್ಜಿ, ಅವರ ಅಷ್ಟದಿಕ್ಪಾಲಕರ ಒಂದು ಶಕ್ತಿ ಇರುತ್ತಲ್ವಾ, ಆ ಮೂಲೆಗೆ ಕೆಲಸ ಮಾಡ್ತಿರುತ್ತೆ. ಅಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗ್ತಿರುತ್ತೆ, ಉದ್ಭವ ಆಗ್ತಿರುತ್ತೆ. ಹಾಗಾಗಿ ಅವರು ದೇವರ ಕೋಣೆ ಈಶಾನ್ಯ ಮೂಲೆಗೆ ಮಾಡ್ಕೋಬೇಕು ಅಂತ ಅವ್ರ ಭಾವನೆ ಇರುತ್ತೆ, ಮನಸ್ಸಲ್ಲಿ ಆ ರೀತಿ ಭಾವನೆ ಇರುತ್ತೆ ಅಷ್ಟೇ ಹೊರತು. ಆದ್ರೆ ಇಲ್ಲಿ ಜಲತತ್ವ ಇರಬೇಕು. ಓಕೆನಾ ಸ್ನೇಹಿತರೆ? ಈಶಾನ್ಯ ಮೂಲೆಗೆ ಏನಿರ್ಬೇಕು? ಜಲತತ್ವ. ಹಂಗಾಗಿ ನೀರಿನ ಸಂಪ್ ಇರಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.
ಅವ್ರ ಮಾತು ಕೇಳಿ ನೀವು ಕನ್ಫ್ಯೂಸ್ ಆಗಬೇಡಿ. ಪೂರ್ವ ದಿಕ್ಕಿಗೆ ದೇವ್ರ ಮನೆ ಮಾಡ್ಕೊಳ್ಳಿ. ಏನೇನು ತೊಂದರೆ ಆಗುತ್ತಂತ ಎಲ್ಲ ತಿಳಿಸಿದ್ದೀನಲ್ಲ. ಸೊ ನಮ್ಮ ಒಂದು ಈ ವಿಡಿಯೋ ಇಷ್ಟ ಆದಲ್ಲಿ ಸ್ನೇಹಿತರೆ, ನಮ್ಮ BMD ವಾಸ್ತುವನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಸಿಂಬಲ್ ಪ್ರೆಸ್ ಮಾಡಿ. ನಿಮ್ಮ ಯೂಟ್ಯೂಬಲ್ಲಿ ಇರ್ತಕ್ಕಂಥ ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ಇನ್ನು ಹೊಸ ಹೊಸ ವಿಡಿಯೋಗಳು, ಇನ್ನು ಏನೇನು ಯಾವ ಮೂಲೆಯಲ್ಲಿ ಏನೋ ಇದ್ರೆ ಏನೇನು ತೊಂದರೆ ಆಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ಮುಂದೆ ಬರುವಂಥ ವಿಡಿಯೋದಲ್ಲಿ ಸಹ ನಿಮಗೆ ಚೆನ್ನಾಗಿ ತಿಳಿಸುತ್ತೇನೆ, ಅರ್ಥ ಮಾಡಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಸಿಂಬಲ್ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಶನ್ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ.